ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿ ನಮ್ಮ ಲಚ್ಚಿ. ಇದು ಅಪ್ಪ ಮತ್ತು ಮಗಳ ಬಾಂಧವ್ಯದ ಕಥೆಯಾಗಿತ್ತು. ಅಪ್ಪ ಮಗಳ ಅನ್ಕಂಡೀಷನಲ್ ಪ್ರೀತಿಯನ್ನ ಜನರು ಕೂಡ ಸ್ವೀಕರಿಸಿದ್ದರು. ಇದೀಗ ನಮ್ಮ ಲಚ್ಚಿ ವೀಕ್ಷಕರಿಗೆ ಕಹಿ ಸುದ್ದಿ ಇದೆ. ವಿಜಯ್ ಸೂರ್ಯ, ನೇಹಾ ಗೌಡ, ಐಶ್ವರ್ಯ ಸಿಂಧೋಗಿ, ಸಾಂಗವಿ ಕಾಂತೇಶ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ ಧಾರಾವಾಹಿ ನಮ್ಮ ಲಚ್ಚಿ. ಲಚ್ಚಿಯಾಗಿ ಬಾಲನಟಿ ಸಾಂಗವಿ ಅಮೋಘವಾಗಿ ಅಭಿನಯಿಸುವ ಮೂಲಕ ಜನಮನ ಗೆದ್ದರು. ಇದೀಗ ಹರಿದಾಡುತ್ತಿರುವ ಸುದ್ದಿಯ ಪ್ರಕಾರ ಈ ಜನಪ್ರಿಯ ಧಾರಾವಾಹಿ ಶೀಘ್ರದಲ್ಲಿಯೇ ಕೊನೆಯಾಗಲಿದೆಯಂತೆ. ಲಚ್ಚಿ ಸಂಗಮ್ ಒಂದಾದ ಬೆನ್ನಲ್ಲೇ ಈ ಧಾರಾವಾಹಿ ಮುಗಿಯುವ ಬಗ್ಗೆ ಸುದ್ದಿ ಕೇಳಿಬಂದಿದೆ. ಅದಕ್ಕೆ ತಕ್ಕಂತೆ ಎಪಿಸೋಡ್ ಕೂಡ ಪ್ರಸಾರವಾಗುತ್ತಿವೆ. ಕಳೆದ ವರ್ಷ ಅಂದರೆ 2023ರ ಫೆಬ್ರವರಿ 6ಕ್ಕೆ ಪ್ರಸಾರ ಆರಂಭಿಸಿದ ಧಾರಾವಾಹಿ ಆರಂಭದಲ್ಲೇ ಜನ ಮನಸ್ಸು ಗೆದ್ದಿತ್ತು. ಈ ಧಾರಾವಾಹಿ ಬಂಗಾಳಿ ಭಾಷೆಯ ಪೋಟಲ್ ಕುಮಾರ್ ಗಾನಾವಾಲಾ ಧಾರಾವಾಹಿಯ ಅಧಿಕೃತ ರೀಮೇಕ್ ಆಗಿತ್ತು. ಆದರೆ ನಮ್ಮ ನೇಟಿವಿಟಿಗೆ ತಕ್ಕಂತೆ ಅದ್ಭುತವಾಗಿ ಮೂಡಿಬಂದಿತ್ತು. ಸಂಗಮ್ ಎಂಬ ಗಾಯಕ ಸಂಪಿಗೆಪುರಕ್ಕೆ ಬಂದಾಗ ಅಲ್ಲಿನ ಗ್ರಾಮದ ಹುಡುಗಿ ಗಿರಿಜಾ ಪ್ರೀತಿಯಲ್ಲಿ ಬಿದ್ದು ಆಕೆಯನ್ನ ಗುಟ್ಟಾಗಿ ಮದುವೆಯಾಗುತ್ತಾನೆ. ಬಳಿಕ ಸಿಟಿ ಸೇರಿದವನು ಅಣ್ಣ ಸಾಗರ್ ತಮ್ಮನ ಒಳಿತಿಗಾಗಿ ಮಾಡಿದ ಮೋಸದಿಂದ ಕೆರಿಯರ್ ಆಯ್ಕೆ ಮಾಡಿ ಶ್ರೀಮಂತಿಕೆ ದೀಪಿಕಾ ಎನ್ನುವವಳನ್ನ ಮದುವೆಯಾಗಿ ರಿಯಾ ಎನ್ನುವ ಮಗಳು ತಂದೆಯಾಗುತ್ತಾನೆ. ಇತ್ತ ಸಂಪಿಗೆಪುರದಲ್ಲಿ ಸಂಗಮ್ನ ಪ್ರೀತಿಯಲ್ಲಿ ಕಾಯುತ್ತಿರುವ ಗಿರಿಜಾ ಅವನ ಮಗುವಿಗೆ ಜನ್ಮ ನೀಡುತ್ತಾಳೆ. ಮಗಳು ಲಚ್ಚಿ ಅಪ್ಪನಂತೆ ಅದ್ಭುತ ಗಾಯಕಿ. ಬಳಿಕ ಅಮ್ಮನ ಸಾವಿನ ನಂತರ ರಾಕ್ಷಸಿ ಅತ್ತೆಯ ಕೈಯಿನಿಂದ ತಪ್ಪಿಸಿಕೊಂಡು ಹುಡುಗನಂತೆ ವೇಷ ಮರೆಸಿ ಯಾರೆಂದು ನೋಡದೆ ಇರದ ಅಪ್ಪನನ್ನ ಹುಡುಕುತ್ತಾ ಸಂಗಮ್ ಮನೆಗೆ ಸೇರುತ್ತಾಳೆ. ಅಲ್ಲಿಂದ ಅಪ್ಪ ಮಗಳ ಬಾಂಧವ್ಯ ಆರಂಭವಾಗುತ್ತದೆ. ನಂತರ ದೀಪಿಕಾ ಸಂಚಿಗೂ ಲಚ್ಚಿ ಬಲಿಯಾಗುತ್ತಾಳೆ. ಕೊನೆಗೆ ತನ್ನದೊಬ್ಬ ಮಗಳು ಇರೋ ವಿಷಯ ತಿಳಿದ ಸಂಗಮ್ ಆಕೆಯನ್ನ ಹುಡುಕಿ ಮತ್ತೆ ಸಂಪಿಗೆಪುರಕ್ಕೆ ತೆರಳುತ್ತಾನೆ. ಅಲ್ಲಿಯೇ ಮತ್ತೆ ಅಪ್ಪ ಮಗಳು ಒಂದಾಗುತ್ತಾರೆ. ಇದೀಗ ಸಂಗಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಜಾಜಿ ರೂಪದಲ್ಲಿರುವ ಗಿರಿಜಾಗೆ ನೆನಪಿನ ಶಕ್ತಿ ವಾಪಸ್ಸು ಬರುತ್ತಿದೆ. ದೀಪಿಕಾಳ ಮೋಸದ ಆಟ ತಿಳಿದು ಪೊಲೀಸರು ಆಕೆಯನ್ನ ಬಂಧಿಸಿದ್ದಾರೆ. ಅಲ್ಲಿಗೆ ಸೀರಿಯಲ್ ಮುಗಿಯುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿವೆ. ಈ ಸುದ್ದಿ ಕೇಳಿದಾಗಿನಿಂದಲೇ ವೀಕ್ಷಕರು ಮಾತ್ರ ಬೇಸರಗೊಂಡಿದ್ದಾರೆ. ಎಲ್ಲೂ ಎಳೆಯದೆ ಬೇಡವಾದದನ್ನ ತೋರಿಸದೆ ಮುಂದುವರೆಸಿಕೊಂಡು ಹೋದ ಅತ್ಯುತ್ತಮ ಧಾರಾವಾಹಿ ಇದು. ಪ್ರತಿ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿತ್ತು. 1000 ಎಪಿಸೋಡ್ ತಲುಪುವ ಆಸೆ ನಮಗಿತ್ತು. ಆದರೆ ಸೀರಿಯಲ್ ಕೊನೆಯಾಗುವ ಸುದ್ದಿ ಕೇಳಿ ಬೇಸರವಾಗುತ್ತಿದೆ ಎಂದು ಬೇಜಾರು ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.